ವೆಲ್ಕಮ್ ಟು ಕೊಳಚಾದ್ರೆ. ಬನ್ನಿ ಒಂದ್ಸಲ ಬಂದ್ರಿ ಅಂದ್ರೆ ಸಾಕು ಅರ್ಥ ಆಕತಿ. ಟೈಟ್ಲ್ ಕಾರ್ಡೇ ಹೆಂಗಿದೆ, ಫಿಲ್ಮ್ ಹೆಂಗಿರ್ಬೋದು. ಅಯ್ಯೋ ಇದೆಲ್ಲ ಹತ್ತೋತಿಗೆ ಹೋಗ್ಬಿಡ್ತೀವಿ ಅನ್ಸುತ್ತೆ. ಎಂತ ಮಾಡ್ತಿದ್ಯಾ? ನೀರಿದೆ ಅಂದಲ್ಲ ಧೀರರ ದಸರ ಸೌರ್ಯ ಬಾಮ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಯಾರು ಬೇಕಾದ್ರೂ ಬರ್ಲಿ ಬರ್ರೆ, ಇವನೊಬ್ಬ ಒಬ್ಬದ್ ಬೇಡ ಬರ್ರೆ. ನಮಸ್ಕಾರ ಆಗ್ರ, ಮತ್ತೊಮ್ಮೆ ಮಿಸ್ಟರ್ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ದಿನ ನಾವು ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರದಲ್ಲಿ 13ನೇ ಸ್ಥಾನ ಪಡ್ಕೊಂಡಿರೋ ಅಂಥ ಕೊಡಚಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಈಗ ಚನ್ನಬಣ್ಣ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀನಿ. ಬೆಂಗಳೂರಿಂದ ನಮ್ಮ ಇಂಜಿನಿಯರಿಂಗ್ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ನನ್ನ ಬಿಡೋಕ್ಕೆ ನಮ್ಮ ಮಿಸ್ಟರ್ ಕಾಂತರಾಜ್ IPS ಸಹ ಬಂದಿದ್ದಾರೆ. 1343 ಮೀಟರ್ ಅಡಿ ಇರೋ ಅಂಥದ್ದು, ಅಂದರೆ 4406 ಅಡಿ ಎತ್ತರದ ಈ ಒಂದು ಪರ್ವತ. ಇದಿರೋದು ಹೊಸನಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಕರ್ನಾಟಕ ರಾಜ್ಯದಲ್ಲಿ. ಯಾವ ಥರ ಇರುತ್ತೆ ಏನು ಅಂತ ಅಲ್ಲೇ ಹೋಗಿ ನೋಡಬೇಕು. ಇದು ನನಗೂ ಫಸ್ಟ್ ಟೈಮು ಹೋಗ್ತಾ ಇರೋದು. ಚೆನ್ನಾಗಿರುತ್ತೆ. ಇಂಜಿನಿಯರಿಂಗಲ್ಲಿ ಇದ್ದಾಗಂತೂ ಒಂದು ಟ್ರಿಪ್ಪು ಮಾಡಲಿಲ್ಲ ನಮ್ಮ ಹುಡುಗರ ಜೊತೆ. ಹೋಗೋಣ ಅಂದ್ಬಿಟ್ಟು ಬರೀ ಕ್ಯಾನ್ಸಲೇ ಆಗೋದು. ಈ ಸತಿ ಏನು ಅನಿಸಿದ್ದು ಅಂದರೆ, ಫಸ್ಟು ಇಂಜಿನಿಯರಿಂಗ್ ಟ್ರಿಪ್ ಹೋಗೋಕ್ಕೂ ಮುಂಚೆ ಏನಾರು ಮಾಡ್ತೀವಿ ಅಂದರೆ ಫಸ್ಟು ಗ್ರೂಪ್ ಕ್ರಿಯೇಟ್ ಮಾಡಬೇಕು. ಆ ಗ್ರೂಪಿಗೆ ಬರೋಂಥವ್ರನ್ನೆಲ್ಲ ಆ್ಯಡ್ ಮಾಡಿ ಡಿಸ್ಕಷನ್ ಮಾಡಬೇಕು. ನೀವು ಅಷ್ಟೇ, ಟ್ರಿಪ್ಪಿಗೆ ಏನಾದ್ರು ಪ್ಲ್ಯಾನ್ ಮಾಡ್ತಾಯಿದ್ರೆ ಅಂದರೆ ಫಸ್ಟು ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳಿ ವಾಟ್ಸಪ್ಪಲ್ಲಿ. ಈಗ ಗೊತ್ತಾಯ್ತು. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ, ಚೆನ್ನಾಗಿರುತ್ತೆ. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಎಕ್ಸ್ಪ್ಲೋರ್. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಿರೋ ಸಿಡಿಗೊಂಡು ಈ ಸಾಂಗ್ಲಿಯಾನ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಪ್ರೋತ್ಸಾಹ ಬೆಂಬಲ ಸದಾ ಹೀಗೆ ಇರಲಿ. ಮಿಸ್ಟರ್ ರೈಡರ್ ಸಂತೋಷ್, ಅಭಿಷೇಕ್, ಸಾಗರ್ ಸಾಗಿ, ಪ್ರವೀಣ್ ಪುಟ್ರ, ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಅವಿತುಕೊಳ್ಳುವುದು, ಕೊನೆಗೂ ಹಾಸನ್ ತಲುಪಿ ಟ್ರಿಪ್ ಹೋಗ್ತಾ ಇದೀವಿ. ನರೇಶ್ ಅವರು, ಹಿತೇಶು, ನಮ್ಮ ಅಶೋಕ್ ಅವರು ಎಲ್ಲರ ಸಮೂಹದಲ್ಲಿ ಈ ಒಂದು ಪಯಣ ಸಾಗುತ್ತಿದೆ. ಬಹುಶಃ 106 ವರ್ಷಗಳ ಬಳಿಕ ಈ ಒಂದು ಟ್ರಿಪ್, ಈ ಒಂದು ಏನು ಪ್ರವಾಸ ಅಂತ ಹೇಳ್ತೀವಿ, ನಮ್ಮ ಎಲ್ಲ ಕರೆಕ್ಟ್ ನರೇಶ್ ಅವರು ಹೇಳಿದ್ರು ನೋಡಿ. ಈ ಸತಿ ಏನಾರು ಹೋಗ್ಲಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲೇ ಹೋಗ್ತಾ ಇದೀವಿ ನಾವು. 100% ಮುಂದಿನ ಜನ್ಮದಲ್ಲಿ. ನಮ್ಮ ಯುವಕರು ಈ ಟ್ರೈನಿಂದ ಇಳಿದು ಈ ಟ್ರೈನಲ್ಲಿ ಉಚ್ಚೋಗಕ್ಕೆ ಹೋಗೋರೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯಿಲಿ. ಎಷ್ಟು ಮಾತಾಡ್ತಿದ್ಯಾ? ಸಮಾಧಾನ ಆಯ್ತಂತ ಹೇಳಿ ತೋರ್ಸು. ಒಂದೊಂದಲ್ಲ ಅಣ್ಣ, ಈ ನನ್ನ ಮಕ್ಳದು ಒಂದೊಂದಲ್ಲ. ಏನ್ ಬರ್ಲಿ, ಒಂದೆರಡು ಮಂತ್ರ ಬರ್ಲಿ, ರೆಕಾರ್ಡ್ ಆಗುತ್ತೆ. ನೀಟಾಗಿ ಮಾಡಬೇಕು. ಈ ಒಂದು ಸಂದರ್ಭದಲ್ಲಿ ನಾವಿಲ್ಲಿ ಏನು ಜನ ಸೇರಿದೀವಿ ಅಂದ್ರೆ, ಇಲ್ಲಿ ಸಾವಿರಾರು ಕೋಟಿ ಜನಗಳು ಏನು ನೆರೆದಿದ್ದಾರೆ ಇಲ್ಲಿ, ಇವರೆಲ್ಲ ಈ ಒಂದು TTಯಲ್ಲಿ ಹತ್ಕೊಂಡು ಇವತ್ತು ಪರ್ವತವನ್ನು ಏರಲಿದ್ದಾರೆ. ಎಷ್ಟೋ ವರ್ಷಗಳ ನಂತರ, ಎಷ್ಟೋ ವರ್ಷದ ನಮ್ಮ ಒಂದು ಕನಸು, ಹೋದ ಜನ್ಮದಲ್ಲಿ ಕಂಡಿರೋ ಕನಸು ಬಹುಶಃ ಈ ಜನ್ಮದಲ್ಲಿ ನನ್ಸಾಗ್ತಾ ಇದೆ. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಬಹುಶಃ ಎಲ್ಲರ ಸಹಕಾರ ಮುಂದಿನ ಜನ್ಮದಲ್ಲೂ ಇದೇ ರೀತಿ ಇರಲಿ ಅಂತ ದೇವರಲ್ಲಿ ಆ ಒಂದು ನಮ್ಮ ಮಹಾಗಣಪತಿ ಶ್ರೀ ಸಂಜೀವಾಂಜನೇಯ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಬೇಡಿಕೆ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಅಂದ್ರೆ ನನ್ನ ಲಿಂಕ್ ಎಷ್ಟು ದೊಡ್ಡದು ಅಂತ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ಇಂಥ ಪುಂಗಿ ಗಿರಾಕಿಗಳನ್ನ. ಈ ಒಂದು ಪಯಣ ಸುಖಕರವಾಗಿರಲಿ ಅಂತ ಅಗ್ನಿದೇವನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ನಾವು
ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಟ್ರಿಪ್ ಸುಖಕರವಾಗಿರಲಿ ಅಂತ ಹೇಳಿ ಆ ದೇವರಲ್ಲಿ ಆಶೀರ್ವಾದ ತಗೊಳ್ತಾ ನಮ್ಮ ಪಯಣವನ್ನ ಅಲ್ಲೇ ನಿತ್ತಲ್ಲಿ 3 ಸುತ್ತು ಬಂದು ಪ್ರದಕ್ಷಿಣೆ ಹಾಕಿ ಬಲಗಾಲನ ಇಟ್ಟು ಒಳಗತ್ತಿದ್ರೆ ಈ ಒಂದು ಯಶಸ್ವಿಯಾದ ಒಂದು ಪಯಣ. ಶ್ರೀ ಶ್ರೀ ವಿದ್ಯಾ ಗಣಪತಿಗೆ, ಶ್ರೀ ಆಂಜನೇಯಂಗೆ, ಸುಬ್ರಹ್ಮಣ್ಯ ಸ್ವಾಮಿಗೆ. ಮುಂದೆ ಕೂತ್ಕೊಂಡ್ರೆ ಬೋರ್ಡ್ ಕಾಣುತ್ತೆ, ಹಿಂದೆ ಕೂತ್ಕೊಂಡ್ರೆ ಒಳ್ಳೆ ಕಾಣುತ್ತೆ. ಅಭಿಮಾನಿಗಳ ಒತ್ತಾಯದ ಮೇರೆಗೆ ಮತ್ತೊಮ್ಮೆ ಒಂದು ಸುಮಧುರವಾಗಿ ಗೀತೆ, ಜನಪದ ಗೀತೆ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ರೆಸಾರ್ಟ್ ಅಲ್ಲಿ ಶಿಸ್ತಾಗಿ ಚಿತ್ರಾನ್ನ ಇಡ್ಲಿ ತಿಂದು ಮಲ್ಕೊಳ್ಳೋದು ಅಂದ್ರೆ ಪರಿಸರ ಸೌಂದರ್ಯ ಸವತಿ. ಪರಿಸರ ಸೌಂದರ್ಯ ನೋಡಿ, ಪರಿಸರ ಸೌಂದರ್ಯ ಸವಿಬೇಕಂದ್ರೆ 1.5 ಕಿಲೋಮೀಟರ್ ಎಲ್ಲ ಇಲ್ಲೇ ಫ್ಲಾಟ್ ಆಗಿದೆ. ಇನ್ನು 13 ಕಿಲೋಮೀಟರ್ ನಡಿಬೇಕು. ನಡೆದಾರ ನಡಿತಾರನಪ್ಪ 13 ಕಿಲೋಮೀಟರ್. ಹೇಯ್ ಇದಳ್ರ ಮೇಲೆ 400 ರೂಪಾಯಿ ಕೊಟ್ಟು ಅವ್ರಿಗೆ 1200 ರೂಪಾಯಿ ಕೊಡ್ಬೇಕು. ಗೈಡಿಗೆ 1200 ರೂಪಾಯಿ ಒಂದ್ ಸೈಡ್, ಗೈಡಿ 1200 ರೂಪಾಯಿ ಒಂದ್ ಸೈಡ್, 300 ರೂಪಾಯಿ ಅವ್ರಿಗೆ ಎಕ್ಸ್ಟ್ರಾ. ಜೀಪಲ್ಲಿ ಬರ್ತೀರಾ 1200 ರೂಪಾಯಿ ಒಂದ್ ಜೀಪು. ಬರ್ತೀರನಪ್ಪ, ಪರಿಸರ ಸೌಂದರ್ಯ ಬೇಕಾಡ್ರಪ್ಪ ನಿಮಗೆ. ಹಾ ನೋಡಿ ವಾಪಸ್ ಹೋಗೋಣ ಅಂತ ಇದಾರೆ. ಈಗ ಹೆದರಿದ್ರೆ ಅಲಕ್ಕ ಹೋಯ್ತು. ದಟ್ಟ ಕಾಡಿನಲ್ಲಿ ನಮ್ ಹುಡುಗರಿಗೆ ಬೇಕಿತ್ತನ್ರಿ ಇದು. ನಮ್ ಕಡೆಯದಾಗಿ ಒಂದು ಹಂತಕ್ಕೆ ಬಂದಿದೀವಿ. ಇದು ಬೈಲು, ಇದು ಆಕ್ಚುಲಿ ಸ್ಟಾರ್ಟಿಂಗ್ ಪಾಯಿಂಟ್. ಈ ಸ್ಟಾರ್ಟಿಂಗ್ ಪಾಯಿಂಟಿಗೆ ಎಲ್ಲರ ಮುಖಗಳು ನೋಡ್ಬೇಕು. ಎಲ್ಲರ ಮುಖಗಳು ಒಂದ್ ಟೈಮ್ ನೋಡ್ಬಿಡಿ. ಇದು ಎಂಡಿಂಗ್ ಪಾಯಿಂಟ್ ರೇಂಜಿಗೆ ಆಗಿದೆ ಎಲ್ಲರ ಮುಖಗಳು, ಆದ್ರೂ ಪರವಾಗಿಲ್ಲ. ಇವಾಗ ಆಕ್ಚುಲಿ ಸ್ಟಾರ್ಟಿಂಗ್ ಪಾಯಿಂಟ್. ಸೊ 4 ಕಿಲೋಮೀಟರ್ ಇವಾಗ ಟ್ರೆಕ್ ಮಾಡಿದ್ಮೇಲೆ ಆಕ್ಚುಲಿ ಇಲ್ಲಿಂದ ಚೆಕ್ ಇನ್ ಆಗಿ, ಸೊ ಅದು ಒಂದ್ ಪೀಕ್ ಪಾಯಿಂಟ್. ಆ ಗುಡ್ಡ ಇಳಿದು ಅಲ್ಲಿಂದ ಇನ್ನೊಂದು ಗುಡ್ಡ ಹತ್ಬೇಕು. ಹೌದಾ? ಸೊ ಅದು 2ನೇ ಪೀಕ್ ಪಾಯಿಂಟ್. ಅದು ಮ್ಯಾಕ್ಸಿಮಮ್ ಪೀಕ್ ಪಾಯಿಂಟ್ 1343 ಮೀಟರ್. ಅಲ್ಲಿಗೆ ಹೆಚ್ಚು ಕಮ್ಮಿ 4406 ಅಡಿಗಳು ಎತ್ತರ ಇರುವಂತದ್ದು ಕರ್ನಾಟಕದ 13ನೇ ಅತಿ ಎತ್ತರದ ಪರ್ವತಗಳಲ್ಲಿ ಒಂದು. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಶೋಲಾ ಅಂತಾರೆ, ಶೋಲಾ ಫಾರೆಸ್ಟ್. ಹುಲ್ಲುಗಾವಲು ಇದಲ್ಲ, ಇದು ಶೋಲಾ ಅಲ್ಲ. ಇದು ಶೋಲಾ ಅಲ್ಲ, ಇದು ಕೂದ್ಲ. ಇದು ಶೋಲಾ. ನಿತ್ಯ ಹರಿದ್ವರ್ಣೆಯಿಂದ ಶೋಲಾ ಆಗ್ತಾ ಇದೆ ಅವ್ರದ್ದು. ಚೆಕಿಂಗ್ ಪಾಯಿಂಟ್, ಬ್ಯಾಗ್ ಎಲ್ಲ ಚೆಕ್ ಮಾಡಿ ದುಡ್ಡು ವಾಪಸ್ ಕೊಡಲ್ಲ. ಕವರು ಬಾಕ್ಸ್ ಲೆಕ್ಕದಲ್ಲಿ ದುಡ್ಡು ಇಸ್ಕೊತಾರೆ, ಆ ದುಡ್ಡು ಆಮೇಲೆ ರೀಫಂಡ್ ಮಾಡ್ತಾರೆ. ಇಲ್ಲ ಚೆಕಿಂಗ್ ಪಾಯಿಂಟು. ನೋಡಿ ನಮ್ಮ ಬಾಯ್ಸ್ ಎಲ್ಲ ಆ ಕುರ್ಚಿನ ಮಡ್ಚಿಟ್ಟು ಇದ್ಯಾರು ಚಪ್ಪಲಿ ನೋಡಿಲ್ಲ, ಎಂತ ದುರಹಂಕಾರಿ, ಎಂತ ದುರಹಂಕಾರಿ. ನೋಡ್ರಿ ಎಂತ ಸೀನ್ ನೋಡ್ರಿ, ಧುಮುಕುತ್ತಿರೋದು ನೋಡ್ರಿ. ರಮಣೀಯ ದೃಶ್ಯ, ಮಧುರ ಮನೋಹರ ರಮಣೀಯ ದೃಶ್ಯ. ಆ ನೀರು ಧುಮ್ಮಿಕ್ತಾ ಇರ್ತಕ್ಕಂಥದ್ದು ನೋಡ್ರಿ, ಒಳ್ಳೆ ಕಣ್ಮನ ಸೆಳೀತಿದೆ. ಚರಣವನ್ನು ಹತ್ತುತ್ತಾ ನಾವೀಗ ಇಡ್ಲುಮನೆ ಫಾಲ್ಸ್ ಅನ್ನ ತಲುಪಿದ್ದೇವೆ. ಬೆಳಗ್ಗೆನೆ 4 ಇಡ್ಲಿ ತಿಂದು ಇಡ್ಲುಮನೆ ಫಾಲ್ಸ್ ಅನ್ನ ತಲುಪಿದ ಯುವಕ ಹಾಗೂ ಯುವತಿಯರು. ಮೈಂಡ್ ಬ್ಲೋಯಿಂಗ್ ವರ್ಮ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಫಾಲ್ಸ್. ಎಂತ ಫಾಲ್ಸ್ ಇದು? ಇಡ್ಲುಮನೆ ಪಾರ್ಟ್ 1 ಅಲ್ಲ, ಪಾರ್ಟ್ 2. ಇನ್ನು ಪಾರ್ಟ್ 1 ಅಸಲಿ ಅಭಿ ಪಿಕ್ಚರ್ ಬಾಕಿ ಹೇ, ಪಿಕ್ಚರ್ ಅಭಿ ಬಾಕಿ ಹೇ. ಇನ್ನು ಮುಂದಿದೆ ಮಾರಿ ಹಬ್ಬ. ನೋಡಿ ಈ ಥರ ಹತ್ಬೇಕು. ಅಯ್ಯೋ, ಇದೆಲ್ಲ ಹತ್ತೋತಿಗೆ ಹೋಗ್ಬಿಡ್ತೀವಿ ಅನ್ಸುತ್ತೆ. ಏನಾಗುತ್ತೋ ಏನೋ. ಈ ಥರ ದೊಡ್ಡ ಫಾಲ್ಸು ಪ್ರವೀಣ, ದೊಡ್ಡ ಫಾಲ್ಸು ಧೀರೋ ಯಾರು ಬೇಕಾದ್ರೂ ಬರ್ಲಿ ಬರ್ರೆ. ಇವನೊಬ್ಬ ಒಬ್ಬದ್ ಬೇಡ ಬರ್ರೆ. ಹೆಂಗಿರ್ತಾ ಇದೆ ನೋಡಿ ಬರ್ರೆ. ಪ್ರವಾಸಿಗಳು ಒಂದ್ಸತಿ ಬನ್ನಿ, ಯಾವ ಥರ ಇದೆ ನೋಡಿ. ಕುಂಬಳಗಳಂತೂ ತುಂಬ ಇದ್ದಾವೆ.
ನೋಡಿ ಯಾವ ಥರ ಇದೆ ಫಾಲ್ಸು. ಮಳೆಗಾಲದಲ್ಲಿ ಮಾತ್ರ ಮೈದುಂಬಿ ಹರಿತಾ ಇರುತ್ತೆ. ಈಗ ನಾವು ಡಿಸೆಂಬರಲ್ಲಿ ಬಂದಿರೋದ್ರಿಂದ ಅಷ್ಟಿಲ್ಲ. ಇದು ಮೇಯ್ನ್ ಇಡ್ಲು ಮನೆ ಫಾಲ್ಸ್ ಇದು. ಇಡ್ಲು ಮನೆ ಫಾಲ್ಸ್. ಮಳೆ ಕಮ್ಮಿ ಆಗಿರೋ ಕಾರಣ ಸಾಧಾರಣ ಹರಿತಾ ಇದೆ, ಇಲ್ಲ ಮೈದುಂಬಿ ಹರಿಯೋದು. ಆ ನೀರಿನ ಹನಿಗಳು ವಜ್ರದಂತೆ ಧುಮ್ಮಿಕ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ. ಆ ಕಲ್ಲಿಗೆ ಬಂದು ಅಪ್ಪಳಿಸ್ತಾ ಈ ಮಂಜಾಗಿ ಈ ರೀತಿ ಇಬ್ಬನಿಯಾಗಿ ಈ ಕಡೆ ಚಿಮ್ತಾ ಇದೆ, ಹಂಗೆ ಗಾಳಿ ಬೀಸ್ತಾ ಇದೆ. ನಯನ ಮನೋಹರವಾಗಿರ್ತಕ್ಕಂಥ ದೃಶ್ಯ. ಒಂದು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ ಅಚ್ಚ ಕನ್ನಡಕಲ್ಲ ಅಂದ್ಕೊಂಡೆ. ಸರಿ ಸುಮಾರು 6 ಕಿಲೋಮೀಟರ್ಗಳ ಪರ್ವತ ಶ್ರೇಣಿಯನ್ನು ಹತ್ತಿ ನಮ್ಮ ರಘುವಣ್ಣವರ ನೇತೃತ್ವದಲ್ಲಿ ಯುವಕರು ಹಾಗೂ ಯುವತಿಯರು ಸುಸ್ತಾಗಿ ಎಲ್ಲ ತಮ್ಮ ಆಸನವನ್ನು ಊರಿಸಿದ್ದಾರೆ. ಚಂದನ್ ಅವರು, ಸಾಗರ್ ಇವರು ಮಾಡ್ರನ್ ಟ್ರಕ್ಕರ್ ಅಂತ ಇವರು ಸುಮಾರು ಮೌಂಟ್ ಎವರೆಸ್ಟ್ ಎಲ್ಲ ಹತ್ತಿದ್ದಾರೆ. ಇದು ಯಾವುದೇ ರೀತಿ ನೋಡೋರು ಒಂಚೂರು ಬೆವರು ಬಂದಿಲ್ಲ ನೋಡಿ. ನಿನಗ ಕಣ್ಣಿಲ್ಲ, ಕಣ್ಣಿದ್ದೀವನೇನಾರ ನೋಡಿದ್ದಿ ವಾಪಸ್ ಕಣ್ಣು ಹೋಗ್ಬಿಡ್ತಿದ್ವು. ಅಷ್ಟಂಪಗೈತ್ ಹೋರಿ. ಇಲ್ಲಿ ನರೇಶ್ ಅವರು ಜೀನ್ಸ್ ಪ್ಯಾಂಟ್ ಹಾಕೊಂಡು ಹತ್ತುತ್ತೀನಿ ಅಂತ ಬಂದು ಎಲ್ಲ ಕಡೆ ಕಿತ್ಕೊಂತ ಇದೆ. ಇನ್ನು ಇವರು ಜನಸೇವಕ ಜನನಾಯಕ ಪ್ರವೀಣ್ ಅಂತ. ಅಪೋಸಿಷನ್ ಪಾರ್ಟಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅವಾಗ ನಾವು ತೋರಿಸ್ತೀವಿ ಚೆಕ್ ಪಾಯಿಂಟ್. ಅಲ್ಲಿಂದ ಚೆಕ್ ಇನ್ ಆಗಿ ಹತ್ತತ್ರ ಸುಮಾರು ಒಂದು 2 ಗಂಟೆ ಟೈಮ್ ಟ್ರೆಕ್ ಮಾಡಿದೀವಿ ಗೈಸ್. ಅಲ್ಲಿಂದ ಈ ಪೀಕ್ ಪಾಯಿಂಟ್ ಗೆ ಬಂದಿದ್ವಿ. ಸಿಕ್ಕಾಬಟ್ಟೆ ಗಾಳಿ ಇದೆ. ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ, ನೆಕ್ಸ್ಟ್ ಲೆವೆಲ್ ಇದೆ ಪ್ಲೇಸ್. ಬನ್ನಿ ಬರೋರು. ಮೌಂಟ್ ಎವರೆಸ್ಟ್ ಗಿಂತ ತುಂಬಾ ಕ್ರಿಟಿಕಲ್ ಆಗಿದೆ, ಆದ್ರೂ ಬೇಗ ಹತ್ತಿದೀವಿ ಎಲ್ಲ. ಇಲ್ಲಿ ಅಭಿಷೇಕ್ ಅವ್ರು ಬಂದಿದ್ದಾರೆ. ಇಟ್ಸ್ ವೆರಿ ಹಾರ್ಡ್. ಇನ್ನು ಸುಮಾರು ದೂರ ನಡಿಗೆ ಬಾಕಿ ಇದೆ. ಎಲ್ಲ ಇಲ್ಲೇ ಬಿದ್ದು ಒಳ್ಳಾಡ್ತವ್ರೆ. ದಯವಿಟ್ಟು ಬರೋರು ಯಾರು ಹುಡುಗಿ ಕರ್ಕೊಂಡ್ಬಿಡಿ. ನಿಮ್ಗೆ ಒಂದು ಸೂಚನೆ, ಇವ್ರು ಹೆಂಗೋ ಪುಣ್ಯಕ ಇಲ್ಲಿವರೆಗೂ ಹತ್ತಿದ್ದಾರೆ ಧೈರ್ಯ ಮಾಡಿ. ನಮ್ ಚೈತ್ರಾಕವ್ರಂತೂ ಇಲ್ಲಿ ನೋಡಿ, ಇಲ್ಲಿ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಮಧ್ಯದಲ್ಲಿ 25 ಸರಿ ಕೂತಾರ, ಆಗಲ್ಲ ಅಂತ. ಆದ್ರೂ ಕಡೆವರೆಗೆ ಇಲ್ಲಿವರೆಗೆ ಎಳ್ಕೊ ಬಂದಿವಿ. ಇಲ್ಲಿಂದ ಮುಂದೆ ಹೆಂಗ್ ಬರ್ತಾರೆ ನೋಡ್ಬೇಕು. ಈಗ ಬರ್ಬೇಕು ಅವ್ರನ್ನ ನಾವು. ಈ ಪ್ರಪಂಚದಲ್ಲಿರೋ ಹೆಣ್ಮಕ್ಳೆಲ್ಲ ಚೆನ್ನಾಗಿರ್ಲಪ್ಪ, ನನಗೆ 2 ಇಡ್ಲಿ ಕೊಡ್ಸ್ರಪ್ಪ. ಆಯ್ತು, ಹೇಳಿ ಕಳಿಸ್ತೀನಿ. ಪ್ರತಿಯೊಬ್ಬರು ಕೈ ಜೋಡಿಸಿ ಇಲ್ಲಿ ಬಂದು ಪ್ಲಾಸ್ಟಿಕ್ ಎಸೆಯೋದು ಅದು ಇದೆಲ್ಲ ಮಾಡಕ್ ಹೋಗ್ಬೇಡಿ ಅಂತ ಇಲ್ಲಿ ಇದೊಂದು ಸಂಕೇತವಾಗಿ ಇಲ್ಲಿ ತೋರಿಸಿದ್ದಾರೆ. ಸಾಂಕೇತಿಕವಾದ ಕಲ್ಲಿನ ಒಂದು ಮೂರ್ತಿಯನ್ನ ಮಾಡಿ ದಯವಿಟ್ಟು ಯಾರು ಕೂಡ ಪ್ಲಾಸ್ಟಿಕ್, ಪೇಪರು ಎಲ್ಲ ಫುಲ್ಲು ಬಾತ್ಕೊಂಡ್ಬಿಟ್ಟಿದ್ದಾರೆ. ಆಗ್ತಾ ಇಲ್ಲ ಪಾಪ ಅವ್ರ ಕೈಲಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಆಯೋಜನೆ ಮಾಡಿದಾರೆ ಪ್ಲಾಸ್ಟಿಕ್ ಬಳಕೆಗೆಲ್ಲ. ಬಹಳ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ನಾವು ಬರ್ಬೇಕಾದ್ರೆ ನಮ್ಮ ಬ್ಯಾಗ್ ಗಳನ್ನೆಲ್ಲ ಚೆಕ್ ಮಾಡಿ ನೀವು ಎಷ್ಟು ಪ್ಲಾಸ್ಟಿಕ್ ತಂದಿದ್ದೀರಿ. ಆಮೇಲೆ ಅದೊಂದು ವಿಷಯ ಹೇಳಲೇಬೇಕು, ಎಷ್ಟು ಪ್ಲಾಸ್ಟಿಕ್ ತಂದಿರಿ ಪ್ಲಾಸ್ಟಿಕ್ ಲೆಕ್ಕ ಕೊಟ್ಟು ಡಿಪಾಸಿಟ್ ಮಾಡಿಸ್ಕೊಂತಾರೆ. ಪ್ಲಾಸ್ಟಿಕ್ ಮಿಸ್ ಆದ್ರೂ ನಿಮ್ ದುಡ್ಡು ಬರಲ್ಲ. ನರೇಶ್ ನೋಡಿ, ಅದೇ ಅಷ್ಟೇ. ಇಲ್ಲಿ ತೋರಿಸಿ, ದುಡ್ಡಲ್ಲ ಸ್ಲಿಪ್ ತೋರಿಸಿ. ಈ ಸ್ಲಿಪ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಮ್ ಜೀವಕ್ಕಿಂತ ಸ್ಲಿಪ್ ಇಂಪಾರ್ಟೆಂಟ್. ನೋಡಿ, ನಾವು ಪ್ಲಾಸ್ಟಿಕ್ ಕವರ್ಸ್ 7 ಪ್ಲಾಸ್ಟಿಕ್ ಕವರ್ಸ್, 13 ಬಾಕ್ಸ್, ಊಟದ ಬಾಕ್ಸ್, ಟೋಟಲ್ ಎಷ್ಟಿದೆ 500 ರುಪೀಸ್ ಡೆಪಾಸಿಟ್. ಸೊ ಈ ಡೆಪಾಸಿಟ್ ನಾವು ಆ ಪ್ಲಾಸ್ಟಿಕ್ ನ ತೋರಿಸಿದ್ಮೇಲೆ ಹೊರಗಡೆ ಹಾಕಿದೀವಿ ಅಂದ್ಮೇಲೆ ಆ ದುಡ್ಡನ್ನ ವಾಪಸ್ ಕೊಡ್ತಾರೆ. ಅಂದ್ರೆ ಇಲ್ಲೆಲ್ಲೋ ಬಿಸಾಕಂಗಿಲ್ಲ, ತಗೊಂಡೋಗಿ ಅವ್ರಿಗೆ ತೋರಿಸಿ 500 ರೂಪಾಯಿ ವಾಪಸ್ ಇಸ್ಕೋಬೇಕು. ಆದ್ರೂ ಕೆಲವು ಕಡೆ ಬೇಜಾರಾಗುತ್ತೆ, ಕಿಡಿಗೇಡಿಗಳು ಅಲ್ಲಿ ಇಲ್ಲಿ ಹಾಕಿದ್ದು ನೋಡಿದೆ ನಾವು. ಆದ್ರೂ ಬೇಜಾರಾಯ್ತು. ತೊಂದರೆ ಇಲ್ಲ, ಇನ್ ಮುಂದೆ ಹಾಗೆ ಮಾಡಬೇಡಿ. ಪ್ಲೇಸ್ ತುಂಬಾ ಚೆನ್ನಾಗಿದೆ. ನಮ್ಮ ಪ್ಲೇಸು ಪಶ್ಚಿಮ ಘಟ್ಟ ಕಾಪಾಡ್ಕೊಳ್ಳೋಣ. ಮೊದಲೇ ಒಂದು ಬದಿಯಿಂದ ನಾಶ ಆಗ್ತಾ ಇದೆ, ಇರೋದ್ನಾರು ಉಳಿಸ್ಕೊಳ್ಳೋಣ. ಸತತವಾಗಿ 11.5 ಕಿಲೋಮೀಟ್ರನ್ನು ಹತ್ಕೊಂಡು ಬಂದು ಈಗ ಫಸ್ಟ್ ಡೆಸ್ಟಿನೇಷನ್ ಮೂಲ ಮೂಕಾಂಬಿಕಾ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಇಲ್ಲಿಯ ಇತಿಹಾಸ ಬಂದು ದುರ್ಗಾ ಮಾತೆ ಮೂಕಾಸುರನ ವಧನ ಮಾಡಿ ಮೂಕಾಂಬಿಕೆ ಸ್ವರೂಪನ ತಾಳಿರೋದು ನೀವಿಲ್ಲಿ ನೋಡ್ಬೋದು. ಇಲ್ಲಿ ವಧನ ಮಾಡಿದ ದೊಡ್ಡ ತ್ರಿಶೂಲ ಇದೆ ಅಂತಂದ್ರಪ್ಪ, ಯಾವುದು ಅಂತ ಗೊತ್ತಿಲ್ಲ. ಮೂಕಾಸುರ ಸಂಹಾರ ಮಾಡಿದ ತ್ರಿಶೂಲ ನೋಡಿ ಇದೆ.
ತ್ರಿಶೂಲ 2400 ವರ್ಷದ ದಿವಸ. 32 ಅಡಿ ಎತ್ತರದ ನೆಲದಿಂದ ಶ್ರೀದೇವಿ ಮುಖ ನೆಲದಿಂದ ಇದು 32 ಅಡಿ ಇರೋದು. ಸೊ ನೆಲದ ಕೆಳಗೆ ತ್ರಿಶೂಲ ಇದೆ ಅಂತ ಅಲ್ಲಿ ಇಮೇಜ್ ಹಾಕ್ಯಾರ ನೋಡಿ. ಉಲ್ಟಾ ಅಂದ್ರೆ ಉಲ್ಟಾ ಕಾಲಭೈರವ ಸ್ವಾಮಿ ನೋಡ ಒಳಗಡೆ. ವೀಕ್ಷಕರೇ, ಫಸ್ಟು ಹತ್ಬೇಕಾದ್ರೆ 13 ಜನ ಹತ್ತುತ್ತಾ ಇದ್ವಿ. ಆಮೇಲೆ ಅಲ್ಲಿಂದ ಸ್ವಲ್ಪ ಮೇಕೆ 6 ಜನ ಬಂದ್ವಿ. ನಾನು, ಹಿತೇಶ, ಪ್ರವೀಣ, ಅಭಿ, ಸಾಗರ್, ನರೇಶ. ಈಗ ಉಳಿದಿರಲ್ಲ ನಾವು 3 ಜನ ಪೀಕಿಗೆ ಬರ್ತಾ ಇರೋದು. ಹಿಂಗೆ ಬರ್ರೋ ಅಂದರೆ ಆಗಕ್ಕಿಲ್ಲ ಅಂತವೆ. ಫೈನಲಿ ಕೊಡಚಾದ್ರಿಯ ಅತಿ ಮುಖ್ಯವಾದ ಒಂದು ಪೀಠಕ್ಕೆ ತಲುಪಿದ್ದೇವೆ. ಸರ್ವಜನ ಪೀಠ ಅಂತ. ಇಲ್ಲಿ ಆದಿಶಂಕರಾಚಾರ್ಯರು ತಪಸ್ ಮಾಡಿರೋದು. ಅವರ ವಿಗ್ರಹವನ್ನು ನೋಡ್ಬೋದು. ಒಳಗಡೆ ಈ ಒಂದು ಸ್ಥಳದಲ್ಲೇ ಆದಿಶಂಕರಾಚಾರ್ಯರು ತಪಸ್ ಮಾಡಿದಂಥ ಸ್ಥಳ ಇದು. ಎಷ್ಟು ತಣ್ಣಗಿದೆ ಅಂದ್ರೆ ಇಲ್ಲಿ ಒಳಗಡೆ ಯಾವ ಕಲ್ಲು ಅಂತ ಗೊತ್ತಿಲ್ಲ, ಸಖತ್ತು ತಣ್ಣಗಿದೆ. ಅಲ್ಲೋ ಹೆಂಗ್ ಬಂದ್ರಂತ ಇಲ್ಲಿವರೆಗೆ. ಹಾ, ಅವ್ರು ನೋಡಿ ಇಷ್ಟು. ಮತ್ತೆ ಇಲ್ಲಿ ಬಂದು ಇದೆಲ್ಲ ಮಾಡ್ಯಾರ, ಇದೆಲ್ಲ ಕಟ್ಟ್ಯಾರ. ನಾವ್ 14 ಕಿಲೋಮೀಟರ್ ಬರಕ್ಕೆ ನಡ್ಕೊಂಬರಕ್ಕೆ ನಮ್ಮನ್ನ ನಾವು ಒದ್ಕೊಂಬರಕ್ಕೆ ಆಗಲಿಲ್ಲ. ತಿರುಗ್ತಾ ಇತ್ತು. ಇವರು ಕಲ್ಲುಗಳನ್ನೆಲ್ಲ ತಂದು ಇಲ್ಲೊಂದು ಪೀಠ ಕಟ್ಟಿದ್ದಾರೆ. ಸರ್ವಜನ ಪೀಠ ಅಂತ ಇದ್ರ ಹೆಸರು. ಸರ್ವಜನ ಪೀಠದಲ್ಲಿ ಅಲ್ಲ ಅವಾಗ ಆದಿಶಂಕರಾಚಾರ್ಯರು ತಪಸ್ ಮಾಡ್ತಾ ಇದ್ದಂತ ಒಂದು ಸನ್ನಿವೇಶ. ಅಲ್ಲೋ ಅವ್ ಜನಗಳಿಗೆ ಎಷ್ಟು ತಾಕತ್ತಿತ್ತು. ಹೌ ಡು ಯು ಫೀಲ್? ಹತ್ತತ್ರ 14-15 ಕಿಲೋಮೀಟರ್ ಚಾರಣದ ನಂತರ ಒಂದು ಅದ್ಭುತವಾದ ಸ್ಥಳಕ್ಕೆ ಬಂದಿದೆ. 4,406 ಅಡಿ ಎತ್ತರದಲ್ಲಿ ಸಮುದ್ರ ಮಟ್ಟದಿಂದ, ಅರಬ್ಬಿ ಸಮುದ್ರ ಮಟ್ಟದಿಂದ 4,406 ಅಡಿ ಎತ್ತರದಲ್ಲಿ ಕುತ್ಕೊಂಡಿದ್ವಿ ಪರ್ವತದ ಮೇಲೆ. ನಮ್ಮ ಒಂದು ಪಯಣದ ಒಂದು ಸೈಡ್ ಪಯಣವನ್ನ ಮುಗಿಸಿದ್ದೀವಿ. ರಿಟರ್ನ್ ಹೋಗೋದು ಹೆಂಗೆ ಅಂತ ರಿಟರ್ನ್ ಹೋಗೋದು ಥಿಂಕ್ ಮಾಡ್ಬೇಕು. ಹೋದ್ರೆ ಜೀಪಲ್ಲಿ ಹೋಗ್ಬೋದು, ಇಲ್ಲ ಅಂದ್ರೆ ದಮ್ ಇದ್ರೆ ನಡ್ಕೊಂಡು ಹೋಗ್ಬೋದು. ನಮ್ಗೆ ಅಂತ ಒಬ್ರು ಗೈಡ್ ಕೊಟ್ರು, ನಾವು ಅವ್ರನ್ನೇ ಗೈಡ್ ಮಾಡ್ಕೊಂಡು ಕರ್ಕೊಂಡ್ ಬಂದಂಗ ಆಯ್ತು. ಬಂದ್ರಲ್ಲ ಈಗ್ಲೇನು ನಮ್ ಗೈಡ್ ಅವರೇ. ನಮ್ ಗೈಡ್ ಎಲ್ಲೋ ಬರ್ಲೇ ಇಲ್ಲ. ನಮ್ ಗೈಡ್ನ ನಾವೇ ಗೈಡ್ ಮಾಡ್ತಾ ಇದೀವಿ, ಹಿಂಗ್ ಬರ್ಬೇಕು ಹಂಗ್ ಹೋಗ್ಬೇಕು ಅಂತ ಅಂತ ಪರಿಸ್ಥಿತಿ ಬಂದಿತ್ತು. ಅರ್ಧಕ್ ಬಿಟ್ಟ ಹೆಚ್ಚು ಕಮ್ಮಿ 4 ಕಿಲೋಮೀಟರ್ ನಾವೇ ಎಕ್ಸ್ಟ್ರಾ. ಏನಿಲ್ಲ, ಬೆಳಗ್ಗೆ ಬರ್ಬೇಕಾದ್ರೆ ಕಡಕಾಗಿ ತಿನ್ಕೊಂಡ್ ಬನ್ನಿ ಅಷ್ಟೇ. ಆರಾಮಾಗಿ ಹತ್ಬೋದು. ಒಂದು 10 ಇಡ್ಲಿ, ಒಂದ್ ಮಂಕರಿ ತಿಂದ್ರೆ ಇಲ್ಲಿವರೆಗೆ ಉಳಿಯುತ್ತೆ. ಮತ್ತೆ ಇಲ್ಲಿ ಇನ್ನೊಂದ್ ಸ್ವಲ್ಪ ತಿನ್ಬೇಕು ಅಂದ್ರೆ ಮುಗೀತು. ನೀವು ಆಮೇಲೆ ನೀರ್ ಇರ್ಬೇಕು. ಎನರ್ಜಿ ಡ್ರಿಂಕ್ ತಮ್ಮನ್ನಿ. ಸಕ್ಕತ್ತಾಗಿದೆ. ಮತ್ತೆ ಕೆಳಗಡೆ ಸಿಗೋಣ. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಪುಟ್ಟೇರಸಿಂಹ ಜಂಗ್ಲೆ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.